ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟೀಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಅಶ್ವಥ್. ಸಾಮಾನ್ಯವಾಗಿ ಈ ಉಪ್ಮಾ ಅದೆಲ್ಲ ಅಂದರೆ ಇಷ್ಟಪಡಲ್ಲ ಯಾರೂ ಮನೆಗಳಲ್ಲಿ. ಈಗ ನಾರ್ಮಲಾಗಿ ನಾವು ಉಪ್ಮಾ ಮಾಡ್ತೀವಲ್ಲ, ಮನೆಯಲ್ಲಂತೂ ಖಂಡಿತವಾಗ್ಲೂ ತಿನ್ನೋದಿಲ್ಲ. ಅದಕ್ಕೆ ನಾವೊಂದು ಸ್ಪೆಷಲ್ ಆಗಿರೋ ಬಾತ್ದು ಟಚ್ ಇರೋಂಥ ಒಂದು ರೆಸಿಪಿ ತೋರಿಸ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಬಾತ್ ಉಪ್ಮಾ. ಬಾತ್ ಉಪ್ಮಾ ಮಾಡೋದಕ್ಕೆ ಒಂದು ಒಳ್ಳೆ ಮಸಾಲೆ ಮಾಡ್ಕೊಂಡು ಬಿಡೋಣ. ಫಸ್ಟಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಈರುಳ್ಳಿ, ದಪ್ಪದಾಗಿರೋ ಈರುಳ್ಳಿನ ಹೆಚ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಉಪ್ಪಿಟ್ಟನ್ನ ಒಂದು ಲೋಟದಷ್ಟು ಉಪ್ಪಿಟ್ಟು, ಅಂದರೆ ಒಂದು ಪಾವ್ಗಿಂತ ಕಡಿಮೆನೇ ಬರುತ್ತೆ ನಂದು ಮೆಜರ್ಮೆಂಟಲ್ಲಿ, ಅದಕ್ಕೆ ಮಸಾಲೆ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು 4ರಿಂದ 5 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು 4 ಹಸಿರು ಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿ ಇನ್ನೂ ನೀವು ಖಾರ ತಿನ್ನೋದಿದ್ರೆ ಹಾಕ್ಕೋಬೋದು. ಇಲ್ಲಿ ಹಸಿರು ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಂತೆಲ್ಲ ಹೇಳ್ತಿರಲ್ಲ, ಅದ್ರ ಬದಲು ನೀವು ಗಾಂಧಾರಿ ಚಿಲ್ಲೀಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ. 1-2 ಯೂಸ್ ಮಾಡಿದ್ರೆ ಸಾಕು, ನಿಮಗೆ ಖಾರ ಚೆನ್ನಾಗಿ ಕೊಡುತ್ತೆ, ಗ್ಯಾಸ್ಟ್ರಿಕ್ಕು ಅದು ಇದು ಎಲ್ಲ ಆಗೋದಿಲ್ಲ. ಬಾತದು ಮಸಾಲೆ ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ 1-2 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು. ನಾವು ಈ ಗ್ರೀನ್ ಕಲರ್ ಬಾತ್ ಮಾಡ್ತೀವಲ್ಲ ಅದರದ್ದು ಮಸಾಲೆ, ಇದನ್ನೆಲ್ಲ ಹುರ್ಕೊಂಡು ಬೇಕಾದರೂ ನೀವು ಮಾಡ್ಕೊಳ್ಬೋದು. ಬಟ್ ಸ್ವಲ್ಪ ಅರ್ಜೆನ್ಸಿ ಇದ್ದಾಗ ಈ ಥರ ಇಮಿಡಿಯೇಟಾಗೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಮಾಡ್ಕೊಳ್ತಾ ಇರೋದು. ಸ್ವಲ್ಪ 1 ಟೀ ಸ್ಪೂನಷ್ಟು ಅರಿಶಿನ. ಓಹೋ, ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ ಮಿಕ್ಸಿ ಜಾರು. ಈಗ ನೆಕ್ಸ್ಟು ಒಗ್ಗರಣೆ ಕೊಟ್ಕೊಳ್ಳೋದೇನೆ. ಒಂದು ಬಾಣಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ತುಪ್ಪನೂ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಸ್ಪೆಷಲಾಗಿ ಟಚ್ ಇರಲಿ ಅಂತ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ. ಬಾತ್ಗೆಲ್ಲ ಮತ್ತು ಉಪ್ಪಿಟ್ಟಿಗೆಲ್ಲ ಉದ್ದುದಕ್ಕೆ ಹೆಚ್ಕೋತೀವಲ್ಲ ಆ ಥರನೇ ಹೆಚ್ಕೊಂಡ್ರೆ ಸಖತ್ತಾಗಿರುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ದಪ್ಪು ಟೊಮೆಟೊ ತೊಗೊಂಡಿದ್ದೀನಿ. ಅದರೊಟ್ಟಿಗೆ ನೀವು ಎಲ್ಲ ತರಕಾರಿಗಳು, ಬೀನ್ಸು, ಕ್ಯಾರೆಟು, ಬಟಾಣಿ ಎಲ್ಲ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡ್ಬಿಡಿ. ಬೇಗ ಆಗೋಗುತ್ತೆ ಫಟಾಫಟ್ ಅಂತ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಬಿಟ್ಬಿಟ್ರೆ ಎಲ್ಲ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಇಲ್ಲಿ ನಾವು ರವೆ ತಂದ ತಕ್ಷಣ ಮನೆಗೆ ಏನು ಮಾಡ್ತೀವಿ ಹೇಳಿ, ನೀಟಾಗಿ ಹುರಿದು ಇಟ್ಕೊಂಡ್ಬಿಡ್ತೀವಿ, ಯಾಕಂದರೆ ಹುಳ ಆಗಿಬಿಡುತ್ತೆ ಅಂತ. ನೀವು ನಿಮ್ಮ ಮನೇಲಿ ಹಾಗೆ ಮಾಡ್ತೀರಾ? ಹಾಗೆ ಮಾಡೋದಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ನಾವೇನು ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲನೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಮಿಕ್ಸಿನಲ್ಲಿ ಏನಾದ್ರು ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ನಮ್ಮ ಬಾಣಲಿಗೆ ಹಾಕ್ಕೊಂಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಕೊಂಡ್ರೆ ನಿಮ್ಗೆ ಈ ಥರ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ನಮ್ಮ ತರಕಾರಿ ಜೊತೆ. ಕುದೀತಾ ಇದೆ ನೋಡಿ. ಈಗ 1 ಗ್ಲಾಸ್ ರವೆಗೆ ನಾನಿಲ್ಲಿ 2.5 ಗ್ಲಾಸ್ನಷ್ಟು ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ತೆಳುಗಬೇಕು ಅಂದರೆ ನೀವು 3 ಗ್ಲಾಸ್ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ. ನಾನೊಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಸಖತ್ತಾಗಿರುತ್ತೆ ಟೇಸ್ಟ್. ಕುದಿಲಿಕ್ಕೆ ಬಿಟ್ಬಿಡಿ ಒಂದು 5 ನಿಮಿಷ. ಚೆನ್ನಾಗಿ ಕುದೀತಾ ಇರಬೇಕಾದ್ರೇ ನೀವು ಹುರಿದಿದ್ದಂಥ ರವೆನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಬನ್ಸಿ ರವೆ ಉಪಯೋಗಿಸ್ತಾ ಇದ್ದೀನಿ, ನೀವು ನಾರ್ಮಲ್ ರವೆ ಕೂಡ ಆ್ಯಡ್ ಮಾಡ್ಕೋಬೋದು. ಕೈ ಸ್ಟರ್ ಮಾಡ್ತಾನೆ ನೀವು ರವೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಎಲ್ಲ ಗಂಟು ಬಂದುಬಿಡುತ್ತೆ. 5 ನಿಮಿಷ ಮುಚ್ಚಿಟ್ಕೊಂಡ್ರೆ ಈಗ ನಮ್ಮ ಬಾತ್ ಉಪ್ಮಾ ರೆಡಿಯಾಗಿದೆ. ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಯಾರಾದರೂ ತಿನ್ನಲ್ಲ ಅಂತ ಹೇಳ್ತಾರ ನಿಮ್ಮ ಮನೇಲಿ? ನೀವು ನಿಮ್ಮ ಮನೇಲಿ ಈ ಒಂದು ಬಾತ್ ಉಪ್ಮಾ ರೆಸಿಪಿನ ಆದಷ್ಟು ಬೇಗ ಟ್ರೈ ಮಾಡಿ. ಸೊ ನೋಡಿದ್ರಲ್ಲ ಹೇಗಿತ್ತು ಬಾತ್ ಉಪ್ಮಾ ಅಂತ. ಬಾತ್ ಥರನೇ ಇರುತ್ತೆ, ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಬೊಂಬಡಾಗಿರುತ್ತೆ ಕಣ್ರಿ ಬಾತ್ ಉಪ್ಮಾ. ಸೊ ಆದಷ್ಟು ಬೇಗ ನಿಮ್ಮ ಮನೇಲಿ ಈ ಬಾತ್ ಉಪ್ಮಾನ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗುವ. ಅಂಟಿಲ್ ದೆನ್ ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ನಮಸ್ತೆ.